ಸ್ನೇಹಿತರೆ ನಮಸ್ಕಾರ. ನೀವು ದೇಶದ ಎಷ್ಟೋ ನಗರಗಳನ್ನು ನೋಡಿರಬಹುದು. ಆದರೆ ಮನುಷ್ಯನ ಬುದ್ಧಿವಂತಿಕೆ, ಸಾಹಿತ್ಯದ ಘಮ ಮತ್ತು ಹಳೆಯ ಕಾಲದ ರಾಜಮನೆತನದ ಶಿಸ್ತು ಒಂದೇ ಕಡೆ ಸಿಗಬೇಕು ಅಂದರೆ ನೀವು ಕೋಲ್ಕತ್ತಾಗೆ ಬರಲೇಬೇಕು. ಜನ ಇದನ್ನ ಪ್ರೀತಿಯಿಂದ ಸಿಟಿ ಆಫ್ ಜಾಯ್ ಅಂತ ಕರೀತಾರೆ. ಕೋಲ್ಕತ್ತಾ ಅಂದರೆ ಅದು ಬರೀ ಜನಜಂಗುಳಿಯ ನಗರವಲ್ಲ, ಅದು ಭಾರತದ ಆತ್ಮವನ್ನ ಸಾಹಿತ್ಯ ಮತ್ತು ಕಲೆಯ ಮೂಲಕ ಜಗತ್ತಿಗೆ ತೋರಿಸಿದ ಮಹಾನಗರ. ಇಲ್ಲಿನ ಹಳದಿ ಟ್ಯಾಕ್ಸಿಗಳು ಮತ್ತು ಬ್ರಿಟಿಷ್ ಕಾಲದ ಕಟ್ಟಡಗಳು ನಿಮಗೆ ಯಾವುದೋ ಹಳೆಯ ಕಾಲದ ಸುಂದರ ಸಿನಿಮಾದೊಳಗೆ ಇದ್ದೀವಿ ಅನ್ನೋ ಫೀಲ್ ನೀಡ್ತದೆ. ಬ್ರಿಟಿಷ್ ಕಾಲದ ರಾಜಧಾನಿ ಮತ್ತು ಭಾರತದ ಪುನರುಜ್ಜೀವನದ ತವರು. ಕೋಲ್ಕತ್ತಾದ ಇತಿಹಾಸ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. 1911ರವರೆಗೆ ಇದು ಬ್ರಿಟಿಷ್ ಭಾರತದ ಅಧಿಕೃತ ರಾಜಧಾನಿಯಾಗಿತ್ತು. ಈ ನಗರವು ಕೇವಲ ರಾಜಕೀಯ ಕೇಂದ್ರವಾಗಿರದೆ ಭಾರತದ ಆಧುನಿಕ ಚಿಂತನೆಗಳು ಹುಟ್ಟಿದ ಜಾಗವೂ ಹೌದು. ರಾಜಾ ರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ರವೀಂದ್ರನಾಥ ಟ್ಯಾಗೋರ್ ಅವರವರೆಗೂ ಅದೆಷ್ಟೋ ಮಹಾನ್ ಚೇತನಗಳು ಇಲ್ಲಿನ ಮಣ್ಣಿನಿಂದಲೇ ಜಗತ್ತನ್ನು ಬೆಳಗಿದ್ವು. ಕೋಲ್ಕತ್ತಾ ಅಂದ್ರೆ ಅದು ಕೇವಲ ಒಂದು ಸ್ಥಳ ಅಲ್ಲ, ಅದು ಭಾರತೀಯ ನವೋದಯದ ಕೇಂದ್ರ ಬಿಂದು. ಇಲ್ಲಿನ ಕಾಲೇಜ್ ಸ್ಟ್ರೀಟ್ ನಲ್ಲಿ ಹೋದ್ರೆ ನಿಮ್ಗೆ ಇಂದಿಗೂ ಹಳೆಯ ಪುಸ್ತಕಗಳ ವಾಸನೆ ಮತ್ತು ಬುದ್ಧಿಜೀವಿಗಳ ಹರಟೆ ಕೇಳಿಸ್ತದೆ. ಬ್ರಿಟಿಷರು ನಿರ್ಮಿಸಿದ ವಿಕ್ಟೋರಿಯಾ ಮೆಮೋರಿಯಲ್ನ ಆ ಬಳಿ ಅಮೃತಶಿಲೆಯ ಭವ್ಯತೆ ಇಂದಿಗೂ ನಗರದ ಕಿರೀಟದಂತೆ ಕಂಗೊಳಿಸುತ್ತಿದೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಇತಿಹಾಸದ ರೋಚಕ ಕಥೆಯನ್ನ ಸಾರಿ ಸಾರಿ ಹೇಳ್ತದೆ. ಹೌರಾ ಬ್ರಿಡ್ಜ್ ಎಂಬ ಅದ್ಭುತ ಮತ್ತು ಗಂಗಾ ನದಿಯ ಪವಿತ್ರ ಘಾಟ್ಗಳು. ಕೋಲ್ಕತ್ತಾದ ಅಸಲಿ ಸಿಗ್ನೇಚರ್ ಅಂದ್ರೆ ಅದು ಹೌರಾ ಬ್ರಿಡ್ಜ್. ಹುಗ್ಲಿ ನದಿಯ ಮೇಲೆ ನಿಂತಿರುವ ಈ ಬೃಹತ್ ಸೇತುವೆಯ ವಿಶೇಷತೆ ಏನಂದ್ರೆ ಇದಕ್ಕೆ ಒಂದೇ ಒಂದು ನಟ್ಟು ಅಥವಾ ಬೋಲ್ಟ್ ಇಲ್ಲ. ಇದು ಕೇವಲ ಎಂಜಿನಿಯರಿಂಗ್ ಅದ್ಭುತವಲ್ಲ, ಇದು ಕೋಲ್ಕತ್ತಾದ ಜನರ ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಇದ್ರ ಪಕ್ಕದಲ್ಲೇ ಇರೋ ಮಲ್ಲಿಕ್ ಘಾಟ್ ಹೂವಿನ ಮಾರುಕಟ್ಟೆ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದು. ಬೆಳ್ಳಂಬೆಳಗ್ಗೆ ಇಲ್ಲಿನ ಜನರ ಓಡಾಟ ಮತ್ತು ಹೂವುಗಳ ಬಣ್ಣ ನೋಡೋದೇ ಒಂದು ಸಂಭ್ರಮ. ಗಂಗಾ ನದಿಯ ದಂಡೆಯ ಮೇಲೆ ಕುಳಿತು ದೋಣಿಗಳ ಸದ್ದನ್ನ ಕೇಳ್ತಾ ಸಂಜೆ ಕಳೆಯೋದು ಈ ನಗರ ನೀಡುವ ಅತ್ಯಂತ ಪ್ರಶಾಂತವಾದ ಉಡುಗೊರೆ. ಈ ನದಿಯೇ ಕೋಲ್ಕತ್ತಾದ ಜೀವನಾಡಿ ಮತ್ತು ಇತಿಹಾಸದ ಮೂಕ ಸಾಕ್ಷಿ. ರಸಗುಲ್ಲಾದ ಸಿಹಿ ಮತ್ತು ಬಂಗಾಲಿ ರುಚಿಯ ಅಸಲಿ ಖದರ್. ಕೋಲ್ಕತ್ತಾಗೆ ಬಂದು ಇಲ್ಲಿನ ಊಟ ಸವಿದಿದ್ರೆ ನಿಮ್ಮ ಟ್ರಿಪ್ ವೇಸ್ಟ್. ಇಲ್ಲಿನ ರಸಗುಲ್ಲ ಮತ್ತು ಮಿಸ್ತಿ ದೋಯ್ ರುಚಿ ನೋಡಿದ್ರೆ ನಿಮ್ಮ ನಾಲಿಗೆಗೆ ಅಮೃತ ಸವಿದ ಫೀಲ್ ಬರ್ತದೆ. ಬಂಗಾಲಿಗಳ ಮೀನಿನ ಸಾರು ಮತ್ತು ಅನ್ನದ ಮೇಲಿರುವ ಪ್ರೀತಿ ಜಗತ್ತಿಗೆ ಗೊತ್ತು. ಇನ್ನು ಇಲ್ಲಿನ ಸ್ಟ್ರೀಟ್ ಫುಡ್ ವಿಷಯಕ್ಕೆ ಬಂದ್ರೆ ಪಾರ್ಕ್ ಸ್ಟ್ರೀಟ್ನ ಕಾಟಿ ರೋಲ್ ಮತ್ತು ಗಲ್ಲಿಗಳಲ್ಲಿ ಸಿಗುವ ಪುಚ್ಕಾ ಸವಿಯೋ ಮಜಾನೇ ಬೇರೆ. ಕೋಲ್ಕತ್ತಾದಲ್ಲಿ ಸಿಗುವ ಬಿರಿಯಾನಿಯ ವಿಶೇಷ ಅಂದ್ರೆ ಅದರಲ್ಲಿರೋ ಆ ಆಲೂಗಡ್ಡೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲರಿಗೂ ಇಲ್ಲಿನ ರುಚಿ ಸಮಾನವಾದ ತೃಪ್ತಿ ನೀಡುತ್ತದೆ. ಇಲ್ಲಿನ ಪ್ರತಿ ತುತ್ತಿನಲ್ಲೂ ಬಂಗಾಲಿಗಳ ಅತಿಥಿ ಸತ್ಕಾರ ಮತ್ತು ಪ್ರೀತಿ ಅಡಗಿದೆ. ದುರ್ಗಾ ಪೂಜೆಯ ವೈಭವ ಮತ್ತು ಯುನೆಸ್ಕೋ ಮಾನ್ಯತೆಯ ಗತ್ತು. ಕೋಲ್ಕತ್ತಾ ಅಂದ್ರೆ ನೆನಪಾಗೋದು ದುರ್ಗಾ ಪೂಜೆ. ಇದು ಕೇವಲ ಹಬ್ಬವಲ್ಲ, ಇದು ಕೋಲ್ಕತ್ತಾದ ಉಸಿರು. ಜಾತಿ ಮತ ಭೇದ ಇಲ್ಲದೆ ಇಡೀ ನಗರವೇ ಒಂದು ದೊಡ್ಡ ಕಾರ್ನಿವಾಲ್ ಆಗಿ ಬದಲಾಗ್ತದೆ. ಇಲ್ಲಿನ ಪೆಂಡಾಲ್ಗಳ ಕಲೆಗಾರಿಕೆ ನೋಡಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. 2021ರಲ್ಲಿ ಯುನೆಸ್ಕೋ ಈ ಪೂಜೆಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಪರಂಪರೆ ಎಂಬ ಮಾನ್ಯತೆ ನೀಡಿದೆ. ಅಕ್ಟೋಬರ್ ತಿಂಗಳಲ್ಲಿ ಕೋಲ್ಕತ್ತಾ ನಗರವು ಲೈಟ್ಗಳ ಮಾಯ ಲೋಕವಾಗಿ ಬದಲಾಗ್ತದೆ. ಜನರ ಸಂಭ್ರಮ, ಡಾಕ್ ಸದ್ದು ಮತ್ತು ಸಿಂಧೂರದ ಆಟದ ಮಧ್ಯೆ ನೀವು ಯಾವುದೋ ಬೇರೆಯದ್ದೇ ಲೋಕಕ್ಕೆ ಹೋದ ಫೀಲ್ ಬರ್ತದೆ. ಈ ಸಂಭ್ರಮವನ್ನು ನೋಡಲು ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಇಲ್ಲಿಗೆ ಹರಿದು ಬರ್ತಾರೆ. ಮೆಟ್ರೋ ಕ್ರಾಂತಿ ಮತ್ತು ಟ್ರಾಮ್ಗಳ ಸಾಂಪ್ರದಾಯಿಕ ಸೊಬಗು. ಭಾರತದಲ್ಲೇ ಮೊದಲ ಬಾರಿಗೆ ಮೆಟ್ರೋ ರೈಲು ಶುರುವಾಗಿದ್ದು ಇದೇ ಕೋಲ್ಕತ್ತಾದಲ್ಲಿ. ಇವತ್ತು 2026ರ ಹೊತ್ತಿಗೆ ಕೋಲ್ಕತ್ತಾ ಮೆಟ್ರೋ ಗಂಗಾ ನದಿಯ ಅಡಿಯಲ್ಲೂ ಸಂಚರಿಸಿದ ದಾಖಲೆ ಬರೆದಿದೆ. ಇದರ ಜೊತೆಗೆ ಇಲ್ಲಿನ ಟ್ರಾಮ್ಗಳು ನಗರದ ಹಳೆಯ ಪರಂಪರೆಯನ್ನ ಇಂದಿಗೂ ಜೀವಂತವಾಗಿರಿಸಿವೆ. ಮಂದಗತಿಯಲ್ಲಿ ಸಾಗುವ ಟ್ರಾಮ್ನಲ್ಲಿ ಕುಳಿತು ಹಳೆಯ ನಗರದ ಸೌಂದರ್ಯವನ್ನ ನೋಡೋದು ಒಂದು ಮೆಲುಕು ಹಾಕುವಂತಹ ಅನುಭವ. ಇಲ್ಲಿನ ಹಳದಿ ಟ್ಯಾಕ್ಸಿಗಳು ಇಂದಿಗೂ ದೂರಿಗಿಂತ ಹೆಚ್ಚಾಗಿ ನಗರದ ಎಮೋಷನ್ ಆಗಿ ಕೆಲಸ ಮಾಡ್ತಿವೆ. ಆಧುನಿಕತೆಯ ಮೆಟ್ರೋ ಮತ್ತು ಸಂಪ್ರದಾಯದ ಟ್ರಾಮ್ಗಳ ನಡುವೆ ಕೋಲ್ಕತ್ತಾ ತನ್ನದೇ ಆದ ವೇಗದಲ್ಲಿ ಚಲಿಸುತ್ತಿದೆ. ಕೋಲ್ಕತ್ತಾ ಅಂದ್ರೆ ಅದು ಬರೀ ಕಟ್ಟಡಗಳಲ್ಲ, ಅದು ಸಾವಿರಾರು ಜನರ ಕನಸುಗಳು ಮತ್ತು ಕಲಾತ್ಮಕ ಹಂಬಲಗಳ ನೆಲೆ. ಇಲ್ಲಿ ಫುಟ್ಬಾಲ್ ಅಂದ್ರೆ ಕ್ರೇಜ್, ಸಿನಿಮಾ ಅಂದ್ರೆ ಸಂಸ್ಕೃತಿ ಮತ್ತು ಸಂಗೀತ ಅಂದ್ರೆ ಜೀವನ. ಸುಡುವ ಬಿಸಿಲು ಅಥವಾ ಮಳೆ ಇರಲಿ, ಇಲ್ಲಿನ ಜನರ ಜಾಯ್ ಮಾತ್ರ ಎಂದಿಗೂ ಕಮ್ಮಿಯಾಗಲ್ಲ. ನೀವು ಇತಿಹಾಸವನ್ನ ಪ್ರೀತಿಸುವವರಾಗಿದ್ರೆ ಅಥವಾ ಕಲೆಯ ಆರಾಧಕರಾಗಿದ್ರೆ ಕೋಲ್ಕತ್ತಾ ನಿಮಗೆ ಸ್ವರ್ಗದಂತೆ ಕಾಣ್ತದೆ. ಇದು ನವ ಭಾರತದ ವೇಗದ ಜೊತೆಗೆ ತನ್ನ ಹಳೆಯ ಸಂಸ್ಕೃತಿಯನ್ನ ಹೆಮ್ಮೆಯಿಂದ ಉಳಿಸಿಕೊಂಡಿರುವ ಅದ್ಭುತ ಮಹಾನಗರ. ಒಮ್ಮೆ ಇಲ್ಲಿನ ಮಣ್ಣನ್ನ ಸ್ಪರ್ಶಿಸಿದ್ರೆ ಆ ಮಾಂತ್ರಿಕತೆ ನಿಮ್ಮನ್ನ ಪಕ್ಕಾ ಚೇಂಜ್ ಮಾಡಿಬಿಡುತ್ತೆ. ಕೋಲ್ಕತ್ತಾ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.